ಮೂವರ ಬಂಧನದ ಬೆನ್ನಲ್ಲೇ ಕ್ಷಮೆ ಯಾಚನೆಗೆ ಬಿಜೆಪಿ ಪಟ್ಟು ಹಿಡ್ಕೊಂಡಿದೆ. ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂದವರು ಕ್ಷಮೆ ಯಾಚಿಸ್ಲಿ. ಬಿಜೆಪಿ ನಾಯಕರ ಬಿಗಿಪಟ್ಟು. ಇದು ಯಾವುದೋ ಒಂದು ಪಕ್ಷ ಹೋಗಿ ಬಿಗಿಪಟ್ಟು ಹಿಡ್ಕೊಳ್ಬೇಕಾಗಿಲ್ಲ. ಇದನ್ನ ಕೇಳಬೇಕಾಗಿರುವಂಥದ್ದು ಈ ದೇಶದ ಜನ. ಯಾರನ್ನ ನೀವು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಪ್ರಜಾಪ್ರಭುತ್ವದ ದೇಗುಲ ಆದಂಥ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದಾಗ ಧರ್ಮೋ ರಕ್ಷತಿ ರಕ್ಷತಾ ಅಂತ ಹೇಳಿದ್ರು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ. ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ಅವಧಿಯಲ್ಲಿ ಕೂಗಿದ್ದಾರೆ. ನಾನು ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಧರಣಿ ಮಾಡಿ 2 ದಿನ ಸದನಕ್ಕೆ ನಡೆಯೋಕ್ಕೆ ಅವಕಾಶ ಕೊಡದೆ ದೇಶದ ಭದ್ರತೆ ಅಪಾಯದಲ್ಲಿದೆ, ರಾಜ್ಯದಲ್ಲಿ ಭಯೋತ್ಪಾದಕರ ಒಂದು ತಾಣ ಆಗಿದೆ, ಸ್ಲೀಪರ್ ಸೆಲ್ ಇದ್ದಾರೆ, ಮತ್ತು ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಬಾಂಬ್ ಬೆಂಗಳೂರು ಮಾಡಬೇಡಿ ಅಂತ ಹೇಳಿದ್ದೀನಿ ನಾನು. ಇವತ್ತು 3 ಜನ ಆ ಮುಸ್ಲಿಂ ಒಂದು ರೀತಿ ಭಯೋತ್ಪಾದಕರೇ ಅವರನ್ನು ಕೂಡ ಈಗ ಇಷ್ಟು ದಿನ ಬಂಧಿಸಿರುವಂಥದ್ದು ನಾನು ಪೊಲೀಸ್ ಇಲಾಖೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಕಾಂಗ್ರೆಸ್ ಅವರು ಇಷ್ಟು ದಿನ ಅವರು BJP ಯಾಕೆ ಬಿಟ್ಟಿರಬಾರ್ದು? ಅದನ್ನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯನ ಮಾಡ್ತೇನೆ. ಅರೆಸ್ಟ್ ಮಾಡೋದು ಮಾತ್ರಕ್ಕೆ ನ್ಯಾಯ ಸಿಕ್ಕಿದೆ ಅಂತಲ್ಲ. ಯಾರು ಆ ದೇಶದ್ರೋಹಿಗಳಿದ್ದಾರೆ, ಇನ್ನೂ ಎಷ್ಟು ಜನ ಇದ್ದಾರೆ, ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದರು ಇವರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು, ಇನ್ನು ಯಾರ್ಯಾರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ, ಇವೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಇವತ್ತು ತಿಳಿಸ್ಬೇಕಾಗಿದೆ. ನಮಗೆ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ, FSL ರಿಪೋರ್ಟ್ ಬಂದರೂ ಸಹ ಅದನ್ನು ಬಹಿರಂಗ ಪಡಿಸ್ದೇನೆ ಇವತ್ತು ಖಾಸಗಿ FSL ರಿಪೋರ್ಟ್, ನಾನು ಕೂಡ ಇವತ್ತು ಬೆಳಗ್ಗೆ ಟ್ವೀಟ್ ಮಾಡಿದ್ದೇನೆ, ಖಾಸಗಿ FSL ರಿಪೋರ್ಟ್ 3 ದಿನದಿಂದ ಹರಿದಾಡ್ತಾ ಇದೆ. ನಮಗೆ ರಾಜ್ಯಸಭೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ವಿಧಾನಸೌಧದಲ್ಲಿ ಬಂದು ಅವರ ಗೆಲುವನ್ನು ಸಂಭ್ರಮಿಸಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಎಲ್ಲ ಮಾಧ್ಯಮಗಳು ನೀವೇ ಟೆಲಿಕಾಸ್ಟ್ ಮಾಡಿದ್ರಿ. ಅದನ್ನೇ ಸುಳ್ಳು ಅಂತ ಅಲ್ಲಗಳೆಯುವ ಪ್ರಯತ್ನ ನಡೆಯಿತು. ಅವರು ಕೂಗಿದ್ದೇನೆ ನಾಸಿರ್ ಹುಸೇನ್ ಜಿಂದಾಬಾದ್ ಅಂಥೇಳಿ, ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಘೋಷಣೆ ಕೂಗಿಲ್ಲ. BJP ಅವ್ರಿಗೆ ಮಾಡೋದು ಕೆಲಸ ಇಲ್ಲ. ಇವರು ಎಲ್ಲದರಲ್ಲೂ ತಪ್ಪು ಹುಡುಕೋ ಪ್ರಯತ್ನ ಮಾಡ್ತಾರೆ, ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಯಾರೆಲ್ಲ ಸಮರ್ಥನೆಯನ್ನ ಮಾಡ್ಕೊಂಡಿದ್ದೀರೋ, ಈ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದಂಥವರ ಬಗ್ಗೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದೀರೋ, ನಿಮಗೆ ದೇಶಭಕ್ತಿ ಇದ್ರೆ, ಮ್ಯಾನರಿಸಮ್ ಅನ್ನುವಂಥ ಶಬ್ದವನ್ನ ಏನು ಟ್ವಿಟ್ಟಲ್ಲಿ ಯಾರೋ ಒಬ್ರು ಬಳಕೆ ಮಾಡ್ಕೊಂಡಿದ್ರಲ್ಲ ಮಿಸ್ಟರ್ ಮಿನಿಸ್ಟರ್ ಅವರು, ಅದು ಇದ್ದರೆ, ಸೈನಿಕರ ಬಗ್ಗೆ ಗೌರವ ಇದ್ರೆ, ಈ ದೇಶದ ಜನರ ಬಗ್ಗೆ ಪ್ರೀತಿ ಗೌರವ ಇದ್ದರೆ, ಈ ದೇಶದ ಬಗ್ಗೆಯೂ ಕೂಡ ಪ್ರೀತಿ ಗೌರವ ಇದ್ದರೆ, ನಿಮಗೂ ಒಂಚೂರು ಮಾನ ಮರ್ಯಾದೆ ಏನಾದರೂ ಇದ್ದರೆ ಕ್ಷಮೆಯನ್ನ ಕೇಳಿ. ನಮಗೆ ಅದ್ಯಾವುದು ಇಲ್ಲ ಅಂತಂದರೆ ಬಿಡಿ ಅಷ್ಟೇ.